ಕರ್ನಾಟಕದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರದ ಮೂಲಕ ಸರ್ಕಾರವನ್ನು ಒತ್ತಾಯಿಸಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಾಗಿರುವಂತಹ ಡೆವಲಪ್ಮೆಂಟ್ಸ್ ಮತ್ತು ಸರ್ಕಾರದ ಭಾಗವಾಗಿರುವಂತಹ ಸಚಿವರು ಕೊಟ್ಟಂತಹ ಸ್ಟೇಟ್ಮೆಂಟ್ಸ್ ಎಲ್ಲದರ ಡೀಟೇಲ್ಸ್ ಅನ್ನು ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಮೂಲಕ ಈ ಕ್ಷಣಕ್ಕೆ ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಆರ್ಎಸ್ಎಸ್ಗೆ ಕಡಿವಾಣ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಿಗ್ ನ್ಯೂಸ್ ಇದು. ಹೊಸ ಬಿಲ್ ತರೋದಕ್ಕೆ ಸರ್ಕಾರ ರೆಡ್ ಸಿಗ್ನಲ್ ಅನ್ನ ತೋರಿಸ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಆದೇಶವಷ್ಟೇ ಸಾಕು, ಆತುರ ಮಾಡೋದು ಬೇಡ, ಅರ್ಥಾತ್ ಕಾನೂನು ಬೇಡ. ರೂಲ್ಸ್ ಇದೆಯಲ್ಲ, ರೂಲ್ಸ್ ಅನ್ನು ನಾವು ಫಾಲೋ ಮಾಡಿಸೋದಕ್ಕೆ ಹೇಳೋಣ. ಇದಕ್ಕೆ ಅಂತ ಹೊಸದಾಗಿ ಕಾನೂನು ಕಾಯ್ದೆಗಳ ಅಗತ್ಯತೆ ಇಲ್ಲ ಅನ್ನೋದು ಸರ್ಕಾರಕ್ಕೆ ಮನವರಿಕೆ ಆದಂಗೆ ಕಾಣಿಸ್ತಾ ಇದೆ. ಹೊಸ ಬಿಲ್ ತರೋದಕ್ಕೆ ಸರ್ಕಾರವೇ ರೆಡ್ ಸಿಗ್ನಲ್ ಅನ್ನು ತೋರಿಸ್ತಾ ಇದೆ. ಅದರ ಅರ್ಥ ಏನು ಇನ್ನೂ ಅಲಾಬ್ರೇಟ್ ಮಾಡಿ ಹೇಳಬೇಕಂದ್ರೆ, ಪ್ರಿಯಾಂಕ್ ಖರ್ಗೆ ಅವರ ತಾಳಕ್ಕೆ ತಕ್ಕಂತೆ ಕುಣಿದ್ರೆ ಸರ್ಕಾರಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಆರ್ಎಸ್ಎಸ್ ವಿಚಾರದಲ್ಲಿ ಸರ್ಕಾರ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದೆ. ಅಳೆದು ತೂಗಿ ಆರ್ಎಸ್ಎಸ್ ವಿಚಾರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳೋಣ, ಇಲ್ಲ ಅಂದ್ರೆ ಇದು ಎಲ್ಲಾ ಸಂಘಟನೆಗಳಿಗೂ ಅಪ್ಲೈ ಮಾಡಬೇಕಾಗತ್ತೆ. ಎಲ್ಲಾ ಸಂಘಟನೆಗಳಿಗೆ ಅಪ್ಲೈ ಮಾಡಿದ್ರೆ ಕೆಲ ಸಂಘಟನೆಗಳ ಕೆಂಗಣ್ಣು ವೋಟ್ನ ವಿಚಾರದಲ್ಲಿ ಬೀರಬಹುದು, ಸ್ಪೆಷಲಿ ಅಲ್ಪಸಂಖ್ಯಾತರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಂಘಟನೆಗಳು. ಸೊ ಟೈಟ್ ಮಾಡೋದು ಬೇಡ, ಸ್ಕ್ರೂ ಟೈಟ್ ಮಾಡೋದು ಬೇಡ ಅನ್ನೋದು ಸರ್ಕಾರದ ಭಾಗವಾಗಿರುವಂತಹ ಅನೇಕ ಸಚಿವರ ವಾದ ಆಗಿತ್ತು. ಅದಕ್ಕೆ ಸರ್ಕಾರ ಕೂಡ ಮನ್ನಣೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಪಬ್ಲಿಕ್ ಟಿವಿಗೆ ಸರ್ಕಾರದ ಉನ್ನತ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ ನೋಡ್ತಾ ಇದ್ದೀರಾ ನೀವು. ಆರ್ಎಸ್ಎಸ್ ವಿರುದ್ಧ ಸದ್ಯ ಯಾವುದೇ ಬಿಲ್ ಬೇಡ. ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಳಿದ ಸಚಿವರು ಕಿವಿ ಮಾತನ್ನು ಹೇಳಿದ್ದಾರೆ. ಯಾರ್ಯಾರು? ಸಿಎಂ ಆದಿಯಾಗಿ ಡಿಸಿಎಂ ಹಾಗೂ ಹಿರಿಯ ಸಚಿವರು ಕಿವಿ ಮಾತನಾಡಿದ್ದಾರೆ. ದಂಡ, ಜೈಲು ಶಿಕ್ಷೆ ಕರಡು ಸಿದ್ಧವಾಗಿದ್ರು, ಅದನ್ನು ಸದ್ಯಕ್ಕೆ ತರೋದು ಬೇಡ ಅಂತ ಡಿಸಿಎಂ ಮತ್ತು ಸಿಎಂ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರಂತೆ. ಅವ್ರು ಕೊಟ್ಟ ರೀಸನ್ಸ್ ಇಷ್ಟಿದೆಯಂತೆ. ರಾಜಕೀಯವಾಗಿ ಫೈಟ್ ಬೇರೆ, ಸೈದ್ಧಾಂತಿಕ ವಿಚಾರಗಳು ಬೇರೆ. ಎಲ್ಲವನ್ನ ಕ್ಲಬ್ ಮಾಡಿ ಎಲ್ಲವನ್ನ ಕೆಲಸ ಮೇಲೆ ಒಗ್ಗರೆ ಮಾಡೋದು ಬೇಡ ಅನ್ನೋದು ಅವ್ರದ್ದು ಮಾತಾಗ್ತಾ ಇದೆ. ಆಮೇಲೆ ಈಗಾಗಲೇ ಸಾರ್ವಜನಿಕ ವಲಯದಲ್ಲೂ ಕೂಡ ಯಾವ ಸಂಘಟನೆಗಳು ಇಲ್ಲದಂತಹ ನಿಷೇಧ, ನಿಯಂತ್ರಣ, ಈ ಸಂಘಟನೆಗೆ ಯಾಕೆ ಅಂತ ಚರ್ಚೆಗಳು ಬರ್ತಿದೆ. ರೈಟು ಅಲ್ಲ, ಲೆಫ್ಟು ಅಲ್ಲ, ನ್ಯೂಟ್ರಲ್ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಇದು. ಆಮೇಲೆ ಆ ಕರಡನ್ನ ಕೂಡ ಬಿಲ್ ಅನ್ನು ರೆಡಿ ಮಾಡ್ಕೊಂಡಿದ್ರು. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಿದ್ರೆ ಇದನ್ನ ಕಾಯ್ದೆ ಸ್ವರೂಪದಲ್ಲಿ ತರುವಂತಹ ಅವಕಾಶ ಕೂಡ ಇರ್ತಾ ಇತ್ತು, ರೆಡಿಯಾಗಿತ್ತು. ಅಧಿಕಾರಿಗಳಿಗೆ, ಕಾನೂನು ತಜ್ಞರಿಗೆ ಸಾಧಕ ಬಾಧಕಗಳ ಕುರಿತು ಬೇರೆ ಬೇರೆ ರಾಜ್ಯದ ಮಾಡೆಲ್ಗಳನ್ನು ನೀವು ಓದಿ ಅಂತ ಹೇಳಿದ್ರು, ತರಿಸ್ಕೊಳ್ಳಿ ಅಂತ ಹೇಳಿದ್ರು. ಫಾರ್ ಎಕ್ಸಾಂಪಲ್ ಕೇರಳ ಮತ್ತು ತಮಿಳುನಾಡು, ಅಲ್ಲಿಂದೆಲ್ಲ ಮಾಹಿತಿಗಳನ್ನು ತರಿಸ್ಕೊಂಡಂತಹ ಅಧಿಕಾರಿಗಳು ಒಂದು ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಂಡಿದ್ರು. ಸರ್ಕಾರದ ಅಂಗೀಕಾರ ಅದಕ್ಕೆ ಬೇಕಿತ್ತು, ಬಟ್ ಸರ್ಕಾರದಲ್ಲೇ ಅದಕ್ಕೆ ರೆಡ್ ಸಿಗ್ನಲ್ ಅನ್ನ ತೋರಿಸಲಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರನ್ನ ತೃಪ್ತಿಪಡಿಸೋದಕ್ಕೆ ಹೋದ್ರೆ ಉಳಿದವರಿಗೆ ಸಂಕಷ್ಟ, ಉಳಿದವರ ಆಕ್ರೋಶಕ್ಕೆ ಕಾರಣ ಆಗಬಹುದು ಅಂತ. ಹಾಗಾದ್ರೆ ಆರ್ಎಸ್ಎಸ್ ಬಿಲ್ ಡ್ರಾಫ್ಟ್ನಲ್ಲಿ ಏನಿತ್ತು ಅನ್ನೋದನ್ನು ನೋಡೋದಾದ್ರೆ, ನಾವು ಸಾರ್ವಜನಿಕ ಸ್ಥಳಗಳ ಬಳಕೆಗೆ ನಿರ್ಬಂಧವನ್ನ ಹೇರಿ ಕಾನೂನು ರೆಡಿ ಮಾಡ್ಕೊಂಡಿದ್ರು. ಅಂದ್ರೆ ನೀವು ಬರಂಗಿಲ್ಲ, ಮಾಡಂಗಿಲ್ಲ, ಬೇಕಾದಂಗೆ, ಎಣಿಸಿದಾಗೆ ಅಂತ. ಯಾವುದೇ ಧಾರ್ಮಿಕ, ರಾಜಕೀಯ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಅನ್ನುವಂತಹ ನಿಯಮ ಈಗಲೂ ಕೂಡ ಹಾಗೆ ಇತ್ತು. ಇನ್ನೊಂದು ಸ್ವಲ್ಪ ಸ್ಕ್ರೂ ಟೈಟ್ ಮಾಡೋರು. ಜಿಲ್ಲಾಧಿಕಾರಿ ಮತ್ತು ಎಸ್ಪಿಗೆ ಅನುಮತಿ ನೀಡುವಂತಹ ಅಧಿಕಾರ ಅವರು ವಿವೇಚನೆಗೆ ಬಿಟ್ಟಿದ್ದು. ಕಾನೂನು ಸುವ್ಯವಸ್ಥೆ ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಬೋದು. ಅವ್ರು ಪರ್ಮಿಷನ್ ಕೊಟ್ಟರಷ್ಟೇ ನೀವು ಪಥಸಂಚಲನ ಮಾಡೋಕ್ಕಾಗತ್ತೆ ಅನ್ನೋದು ನಿಯಮದ ಭಾಗ ಆಗಿತ್ತು. ನಿಯಮ ಮೀರಿ ಚಟುವಟಿಕೆ ನಡೆಸಿದ್ರೆ 2 ವರ್ಷ ಜೈಲು, 50,000 ದಂಡ ಅಂತ ಫುಲ್ ಸ್ಟ್ರಿಕ್ಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು. 2ನೇ ಬಾರಿ ನಿಯಮ ಮೀರಿದ್ರೆ 3 ವರ್ಷ ಜೈಲು ಹಾಗೂ 1 ಲಕ್ಷದಷ್ಟು ದಂಡವನ್ನ ವಿಧಿಸಬೇಕು ಅನ್ನೋದು ಡ್ರಾಫ್ಟ್ ಆಗಿದ್ದ ಬಿಲ್ ಹೇಳ್ತಾ ಇತ್ತು.
ಇದಕ್ಕೂ ಮೀರಿ ಮುಂದುವರೆದ್ರೆ ಅಂದರೆ ಪದೇ ಪದೇ ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಿದ್ರೆ ಪ್ರತಿದಿನ 5,000 ರೂಪಾಯಿ ದಂಡ ಹಾಕ್ಬಿಡ್ಬೇಕು, ಈ ಮೂಲಕ ಸ್ಕ್ರೂ ಟೈಟ್ ಮಾಡಿಬಿಡ್ತೀವಿ, ಬಾಲ ಕಟ್ ಮಾಡ್ತೀವಿ, ಅಂಕುಶ ನಮ್ಮ ಕೈಯಲ್ಲಿ ಅಂತ ಅಂದ್ಕೊಂಡಿದ್ರು. ಸಾರ್ವಜನಿಕ ಸ್ಥಳಗಳ ಬಳಕೆಗೆ ಸ್ಟ್ರಿಕ್ಟ್ ಆಗಿ ನಿರ್ಬಂಧ ಹೇರುವಂತಹ ಬಿಲ್ ರೆಡಿ ಆಗಿತ್ತು. ಆದರೆ ಕಾನೂನಿನ ಅಗತ್ಯ ಇಲ್ಲ ಅನ್ನೋದು ಸಿಎಂ ಆದಿಯಾಗಿ ಅನೇಕರ ಅಭಿಪ್ರಾಯ. ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವೀಶ್, ಪ್ರಿಯಾಂಕ್ ಖರ್ಗೆ ಅವರ ತಾಳಕ್ಕೆ ತಕ್ಕಂತೆ ಕುಣಿದ್ರೆ ಸರ್ಕಾರಕ್ಕೆ ಬೇರೆ ಸಂಘಟನೆಗಳಿಂದ ಕೂಡ ಆಕ್ರೋಶ ವ್ಯಕ್ತ ಆಗುತ್ತೆ ಅನ್ನೋದು ಹಲವರ ವಾದ ಆಗಿತ್ತು. ಸರ್ಕಾರದಲ್ಲಿ ಸೀರಿಯಸ್ ಆಗಿ ವಿಚಾರಗಳು ಡಿಸ್ಕಸ್ ಆದಂಗೆ ಕಾಣಿಸ್ತಾ ಇದೆ. ಸೊ ರೂಲ್ಸ್ ಇರಲಿ, ಕಾನೂನು ಬೇಡ ಅನ್ನುವಂಥದ್ದನ್ನ ಫೈನಲ್ ಮಾಡ್ಕೊಂಡ್ರ ಹಾಗಾದ್ರೆ? ಮಮತಾ, ಪ್ರಮುಖವಾಗಿ ಸರ್ಕಾರದ ಮಟ್ಟದಲ್ಲಿ ಕೆಲ ಸಚಿವರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಪ್ರಿಯಾಂಕ ಖರ್ಗೆ ಅವರ ವೇಗ ಮತ್ತು ಆತುರ ಮತ್ತು ಆ ಮಟ್ಟಿನ ದಾಳಿ ಏನಿದೆ, ಅದೇ ದಾಳಿಯನ್ನು ಸರ್ಕಾರವೂ ಕೂಡ ಸೇರ್ಕೊಂಡು ಮಾಡಿದಂಥ ಸಂದರ್ಭದಲ್ಲಿ ಅದು ಯಾರಿಗೆ ಅಡ್ವಾಂಟೇಜು ಮತ್ತು ಯಾರಿಗೆ ಅನಾನುಕೂಲ ಆಗುತ್ತೆ, ಈ ರೀತಿಯ ಚರ್ಚೆಯೂ ಕೂಡ ನಡೆದಿರ್ತಕ್ಕಂಥದ್ದು. ಪ್ರಿಯಾಂಕ ಖರ್ಗೆ ಅವರ ಪತ್ರ ರಿಲೀಸ್ ಆಗದೇ ಇದ್ದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಇದನ್ನು ಪ್ರತಿಷ್ಠೆಗೆ ತೆಗೆದುಕೊಳ್ತಾ ಇರಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಆದರೆ ಆ ಪತ್ರ ಬಹಿರಂಗ ಆಯಿತು ಮಾಧ್ಯಮಗಳಲ್ಲಿ. ತದನಂತರ ಅದು ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಕೂಡ CS-ಗೆ ಬರೆದಿರ್ತಂಥ ಒಂದು ಆದೇಶದೇನಿತ್ತು ಅದ್ರ ಬಗ್ಗೆಯೂ ಕೂಡ ಚರ್ಚೆಯಾಗಿ ಎಲ್ಲ ಒಂದು ಕಡೆ ಒಬ್ಬ ಕ್ಯಾಬಿನೆಟ್ ಸಚಿವ ಈ ರೀತಿ ಬರೆದಂಥ ಪತ್ರಕ್ಕೆ ಸರ್ಕಾರ ಒಂದು ರೀತಿ ಬೆಲೆ ಕೊಡದೆ ಹೋದರೆ ಅದು ಬೇರೆ ರೀತಿ ಮೆಸೇಜ್ ಪಾಸ್ ಆಗುತ್ತೆ. ಅದರಲ್ಲೂ ಕೂಡ ಪ್ರಿಯಾಂಕ ಖರ್ಗೆ ಬರೆದಿರ್ತಕ್ಕಂಥ ಪತ್ರ ಅನ್ನೋದು ಕೂಡ ಹಿನ್ನೆಲೆಯಲ್ಲಿ ಆ ಒಂದು ಸರ್ಕಾರಿ ಆದೇಶವನ್ನು ಮಾಡೋದಕ್ಕಷ್ಟೇ ಆ ಒಂದು ಸರ್ಕಾರ ಸೀಮಿತವಾಗಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ಆ ಡ್ರಾಫ್ಟನ್ನು ಕೂಡ ತರಿಸ್ಕೊಂಡಿದ್ರು. ಆ ಡ್ರಾಫ್ಟ್ ಬಗ್ಗೆ ಕೂಡ ಕಾನೂನು ಸಚಿವರಾದಂಥ HK ಪಾಟೀಲ್ ಅವರು ಆ ಒಂದು ಕ್ಯಾಬಿನೆಟ್ನಲ್ಲಿ ಕಳೆದ ವಾರ ಕ್ಯಾಬಿನೆಟ್ನಲ್ಲಿ ಮಂಡಿಸಿದ್ರು. ಅಂದರೆ ಆ ಒಂದು ರೆಗ್ಯುಲೇಷನ್ ಆಫ್ ಯೂಸ್ ಆಫ್ ಗೌರ್ಮೆಂಟ್ ಪ್ರಿಮಿಸಸ್ ಮತ್ತು ಆ ಪಬ್ಲಿಕ್ ಪ್ರಾಪರ್ಟೀಸ್ ಬಿಲ್ 2025 ಏನಿತ್ತು ಅದನ್ನು ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲೇ ಕೆಲ ಸೂಕ್ಷ್ಮ ವಿಚಾರಗಳನ್ನು ಎತ್ತಿದ್ರು. ಅಂದರೆ ಈ ಬಿಲ್ಲಲ್ಲಿ ಎಲ್ಲೂ ಕೂಡ RSS ಅಂತ ಇರೋದಿಲ್ಲ, ಆದರೆ ಅದನ್ನೊಳಗೊಂಡಂತೆ ಎಲ್ರಿಗೂ ಕೂಡ ಬ್ರೇಕ್ ಹಾಕಬೇಕಾಗತ್ತೆ. ಕೇವಲ RSSಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. ಹಾಗಾಗಿ ಈ ಎಚ್ಚರಿಕೆಯನ್ನು, ಈ ಸೂಕ್ಷ್ಮತೆಯನ್ನು ಸರ್ಕಾರ ಗಮನಿಸಬೇಕಾಗುತ್ತೆ ಅನ್ನೋದನ್ನು ಕೂಡ ಒಂದು ರೀತಿ ಅಲಾರಾಮನ್ನು ಕೊಟ್ಟಿದ್ರು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಒಪ್ಪಲಿಲ್ಲ. ಅಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಒಂದು ಸೈದ್ಧಾಂತಿಕವಾಗಿರ್ತಕ್ಕಂಥ ಸಂಘಟನೆಗೆ ಒಂದು ರೀತಿಯಲ್ಲಿ ಐಪ್ ಕೊಡುವಂಥ ಕೆಲಸವನ್ನು ನಾವು ಯಾಕೆ ಮಾಡಬೇಕು, ಹಾಗಾಗಿ ಇದು ಬೇಡ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ DCM ಕೂಡ ಎಲ್ಲೋ ಒಂದು ಕಡೆ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಹೋಗಲಿಲ್ಲ. ಪೊಲಿಟಿಕಲ್ ಫೈಟ್ ಬೇರೆ, ಐಡಿಯಾಲಜಿಕಲ್ ಫೈಟ್ ಬೇರೆ. ಹಾಗಾಗಿ ಇದನ್ನು ಮಿಕ್ಸ್ ಮಾಡಿ ಎಲ್ಲೋ ಒಂದು ಕಡೆ ಇದು ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಂಡ್ರೆ ಏನು, ಹಾಗಾಗಿ ಇದು ನಿಮಗೆ ಬಿಟ್ಟದ್ದು ಅನ್ನೋದನ್ನು ಕೂಡ, ಅಂದರೆ ಅವರು ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಲ್ಲ ಈ ವಿಚಾರದಲ್ಲಿ. ಆ ಕಾರಣಗಳಿಗೋಸ್ಕರವಾಗಿಯೇ ಸರ್ಕಾರ ಈಗ ಬಿಲ್ ತರೋದನ್ನು ಕೈ ಬಿಟ್ಟಿದೆ ಅಂತ ಸರ್ಕಾರದ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ. ಹಾಗಾಗಿ ಯಾವುದೇ ರೀತಿಯ ಬಿಲ್ ಇರೋದಿಲ್ಲ. ಆದರೆ ಈಗ ಮಾಡಿರ್ತಕ್ಕಂಥ ಆದೇಶ ಅಂದರೆ ಕೆಲವು ಜಿಲ್ಲೆಗಳಲ್ಲಿ ಎಷ್ಟು ಒಂದು ರೀತಿಯಲ್ಲಿ ಸಂಘರ್ಷ ಗೊಂದಲಗಳು ಜಾಸ್ತಿ ಆಗಿರುತ್ತೆ, ಅಲ್ಲೊಂದು ಸ್ವಲ್ಪ ಕಠಿಣವಾಗಿ ಅನುಮತಿಯನ್ನು ಕೊಡೋದಕ್ಕೆ ಅಳೆದು ತೂಗಿ ಒಂದು ರೀತಿಯಲ್ಲಿ ಎಳೆದಾಡಿ ಅನುಮತಿಯನ್ನು ಕೊಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಇನ್ನುಳಿದ ಕಡೆ ಅಂದರೆ ಯಾವುದೇ ರೀತಿಯ ಗೊಂದಲಗಳು ಗದ್ದಲಗಳು ಇಲ್ಲದಂಥ ಏರಿಯಾಗಳಲ್ಲಿ ಈಸಿಯಾಗಿ ಪರ್ಮಿಷನ್ ಸಿಗುತ್ತೆ ಅನ್ನೋದು ಇದರ ಅರ್ಥ. ಹಾಗಾಗಿ ಎಲ್ಲ ಒಂದು ಕಡೆ RSS ವಿಚಾರದಲ್ಲಿ ಸಂಪೂರ್ಣವಾಗಿ ಪ್ರಿಯಾಂಕ ಖರ್ಗೆ ಅವರ ಪತ್ರಕ್ಕೆ ಎಲ್ಲರೂ ಕೂಡ ಜೈ ಅನ್ನುವಂಥ ಸ್ಥಿತಿ ಇರಲಿಲ್ವೇನೋ ಅಂತ ಇದೆಲ್ಲದರಿಂದಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಮತಾ, ರೈಟ್, ಧನ್ಯವಾದ ರವೀಶ್ ತಮ್ಮ ಮಾಹಿತಿಗಾಗಿ.